ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲೆನಾಡ ಗೆಳೆಯ. ನೀವು ಇವತ್ತು ಏನು ನೋಡ್ತಾ ಇದ್ದೀರಾ, ಇದು ಬ್ರಷ್ ಕಟ್ಟರಲ್ಲಿ ಒಂಥರದ ಒಂದು ವಿಚಿತ್ರವಾದ ಒಂದು ಬ್ಲೇಡ್ ಅಂತಲೇ ಹೇಳ್ಬೋದು. ಇದು ನಾನು ಇದನ್ನು ಏನಕ್ಕೆ ತಂದಿದ್ದೆ ಅಂದರೆ, ದಪ್ಪ ಕಳೆ ಇತ್ತು. ನೀವು ನೋಡ್ತಾ ಇದ್ದೀರಾ ನಮ್ಮದು ತೋಟದಲ್ಲಿ ಯಾವ ಥರ ಕಳೆ ಇದೆ ಅಂಥೇಳಿ. ಈ ಥರ ಕಳೆಗೆ ರೋಪು ಭಾಳ ಬೇಗ ಸವಿಯುತ್ತೆ. ಆಮೇಲೆ ಕಲ್ಲು ಮಿಕ್ಸ್ ಇದೆ ನಮ್ಮದ್ರಲ್ಲಿ, ಸ್ವಲ್ಪ ಈ ಬಿಳಿಚಿ ಕಲ್ಲು ಮಿಕ್ಸ್ ಬರುತ್ತೆ. ಆ ಕಲ್ಲಿಗೆಲ್ಲ ರೋಪ್ ತಾಕಿದಾಗ ರೋಪು ಬೇಗ ಸವಿಯುತ್ತೆ. 1 kg 1.5 kg ರೋಪ್ 1 ಎಕರೆಗೆ ಬೇಕಾಗತ್ತೆ. ಅದಕ್ಕೆ ನೋಡೋಣ ಅನ್ನೋದಕ್ಕೋಸ್ಕರ ಬೇರೆ ಏನಾದರೂ ಮೆಟೀರಿಯಲ್ಸ್ ಸಿಗುತ್ತಾ ಏನೋ ನೋಡೋಣ ಅಂಥೇಳಿ ತಂದಿದ್ದಿದ್ದು. ಇದು ನೋಡ್ತಾ ಇದ್ರಲ್ಲ ನೀವೇನೀಗ, ಇದು ನೋಡಿ, ಇದು ಮೋಸ ಹೋಗಬಾರ್ದು. ಬೇರೆ ಯಾರು ಅಂದರೆ ನಮಗೀಗ ಒಂದು ಇನ್ಫಾರ್ಮೇಷನ್ ಇರೋಲ್ಲ ಇದ್ರ ಬಗ್ಗೆ, ಹೇಗೆ ಏನು ಎತ್ತ ಅಂಥೇಳಿ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರಾ, ಇದು ತುಂಬ ದಪ್ಪ ಕಳೆ ಇದ್ದು ಈ ಥರ ಹೊಡೆಯೋದಕ್ಕೆ ಸ್ವಲ್ಪ ರಿಸ್ಕೇ. ಇದು ಕಲ್ಗಿಲ್ಲಿದ್ದಾಗ ತುಂಬ ವೈಬ್ರೇಷನ್ ಬರುತ್ತೆ ಇದು. ಆಮೇಲೆ ಈ ತೀರಾ ದಪ್ಪ ಕಳೆ ಅಂದರೆ ಒಂದು ಲೆವೆಲ್ಲಿಗಿದ್ದಾಗ ಹೊಡೆಯೋದಕ್ಕೆ ಚೆನ್ನಾಗತ್ತೆ. ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಅದು ಹೇಗೆ ಏನು ಅಂಥೇಳಿ. ಈಗೇನು ನೋಡ್ತಾ ಇದ್ದೀರಾ, ಇದನ್ನು ನೋಡಿ, ಇದು ಕಳೆ ಅಲ್ಲೇ ಬೀಳುತ್ತೆ. ನೀವೇನು ಮೇಲ್ಗಡೆಯಿಂದ ಮತ್ತೆ ಫುಲ್ ಕೆಳಗಡೆ ತನಕ ಹೊಡ್ಕೋಬೇಕು, ಪುಡಿ ಆಗುತ್ತೆ. ಅಂದರೆ ಚೆನ್ನಾಗಾಗತ್ತೆ. ಯಾವ ಥರ ಕಳೆಗೆ ಅಂದರೆ, ಒಂದು ಮೀಡಿಯಮ್ ಸೈಜ್, ಒಂದು ಅರ್ಧ ಅಡಿ 3/4 ಅಡಿ ಹೈಟ್ ಇರೋಂಥ ಕಳೆಗಳಿಗೆ ತುಂಬ ಚೆನ್ನಾಗತ್ತೆ. ನೋಡಿ, ಮಧ್ಯ ಕಾಜಿಗೆ ಬರುತ್ತೆ ಇವಾಗ. ನೋಡಿ, ಈ ಥರ ಎಲ್ಲ ಪುಡಿ ಅಂದರೆ ಅಲ್ಲೇ ಪುಡಿಯಾಗಿ ಬೀಳತ್ತದು. ಅದೇ ರೋಪ್ ಆದರೆ ನೀವು ಇಷ್ಟೆಲ್ಲ ಶ್ರಮ ತಗೊಳ್ಳೋದಿಲ್ಲ. ಇಷ್ಟೊತ್ತಿಗೆ ಒಂದು 9 ಅಡಿ ಸಾಲು ಏನಿದೆ ಅದನ್ನು ದಾಟಿ ಮುಂದೆ ಹೋಗ್ಬಿಡ್ತಿದ್ದೆ ನಾನು. ಇದಾಗಿರೋದಕ್ಕಾಗಿ ಅದು ಸಾಕ್ತಾಯಿಲ್ಲ, ಈ ಬ್ಲೇಡ್ ಹೊಸ ಥರ ಬ್ಲೇಡ್ ಆಗಿರೋದಕ್ಕಾಗಿ. ಇದರಲ್ಲೂ ತುಂಬ ವೆರೈಟಿ ಬ್ಲೇಡ್ ಇದೆ. 2 ಬ್ಲೇಡ್ ಬರುತ್ತೆ. ಆಮೇಲೆ ಹುಲ್ ಕೊಯ್ಯೋದು ನಾನೊಂದು ವೀಡಿಯೋ ಮಾಡಿದ್ದೀನಿ, ನಿಮಗೆ ನೋಡ್ಬೋದು ನೀವು ಬೇಕಾದ್ರೆ ನಮ್ಮ ಚಾನಲಲ್ಲಿ. ಒಂದು ಹುಲ್ ಕೊಯ್ಯೋ ಅಂಥದ್ದಿದೆ, ಅದು 40 ಹಲ್ಲಿನ ಬ್ಲೇಡು, 80 ಹಲ್ಲಿನ ಬ್ಲೇಡು, ವೆರೈಟೀಸ್ ಆಫ್ ಬ್ಲೇಡ್ಸ್ ಇದ್ದಾವೆ. ನೋಡಿ, ಇದು ಕಾಜಿಗೆ ಮಧ್ಯ ಅಂದರೆ ಬಸಿಗಾಲುವೆ ಅಂತಾರೆ, ನೀರು ಹೋಗ್ಲಿಕ್ಕೆ ಮಾಡಿರೋಂಥದ್ದು. ಅದ್ರ ಮಧ್ಯೆ ಹಾಕಿ ಹೊಡಿತಾ ಇದ್ದೀವಿ. ನಿಮಗೆ ಕಲ್ಲಿಗಿಲ್ಲ ಏನಾದ್ರು ಬಂದರೆ ಸ್ವಲ್ಪ ರಿಸ್ಕ್ ಅದು. ನೀವು ಕಲ್ಲುಗಳ ಟೀತಿಗೆ ಏನಾದ್ರು ತಾಕಿದರೆ ಬೇಗ ಹಾಳಾಗುತ್ತೆ. ಆಮೇಲೆ ಸುಮ್ಮನೆ ವರ್ತಲ್ಲ ಅಂತ ಅನಿಸುತ್ತೆ. ಆನ್ಲೈನ್ ಪ್ರೈಸ್ ಇದು 400, 500, 600, 800, 900 ತನಕ ಇದೆ. ಈಗ ನೋಡಿ, ಈ ಥರ ಸಣ್ಣ ಕಳೆಗಳಿಗೆ ಭಾರಿ ಚೆನ್ನಾಗುತ್ತೆ. ಒಂದು ಅರ್ಧ ಅಡಿ 1 ಅಡಿ ಒಳಗಿರ್ತಕ್ಕಂಥ ಕಳೆ ನೋಡಿ ಎಷ್ಟು ಕ್ಲೀನಾಗಿ ಪುಡಿಯಾಗಿ ಹಾರುತ್ತೆ. ಕಾಣಿಸ್ತಾ ಇದೆ ನಿಮಗೆ, ನೋಡ್ತಾ ಇದ್ದೀರಾ. ನೋಡಿ, ಈ ಥರ ಕಳೆಗಳಿಗೆ ತುಂಬ ಚೆನ್ನಾಗುತ್ತೆ. ಅಂದರೆ ಅದೇ ದಪ್ಪ ಕಳೆ ತೋರಿಸಿದ್ನಲ್ಲ, ಆ ಥರ ಕಳೆಗಳಿಗಾದರೆ ಇದಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಆಮೇಲೆ ಲೆವೆಲ್ ಲ್ಯಾಂಡ್ ಇರಬೇಕು. ಲೆವೆಲ್ ಲ್ಯಾಂಡ್ ಇದ್ದರೆ ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಹುಲ್ಲುಗಳು, ಇದು ಹುಲ್ಲಿನ ಗಿಡ ಒಂದು. ಈ ಥರ ನೋಡಿ ಕಟ್ಟಾಗುತ್ತೆ, ಎಷ್ಟು ಕ್ಲೀನಾಗಿ ಕಟ್ಟಾಗುತ್ತೆ. ನಾನು ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂದರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿ ಅನ್ನೋದಕ್ಕೋಸ್ಕರ. ಕೆಲವರಿಗೆ ಗೊತ್ತಿರಲ್ಲ, ದಪ್ಪ ಕಳೆ ಇರುತ್ತೆ, ಏನರಲ್ಲಿ ಹೊಡಿಬೇಕು, ಏನು ರೋಪು, ಅದು ಈ ಥರ ಬ್ಲೇಡ್ ತಂದು ಸುಮ್ಮನೆ ಮೋಸ ಹೋಗೋದು ಬೇಡ. ರೈತರಿಗೆ ಮೋಸ ಮಾಡೋರೇ ತುಂಬ ಜನ ಸಿಗ್ತಾರೆ. ಅದಕ್ಕೋಸ್ಕರ ಮೋಸ ಹೋಗೋದು ಬೇಡ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಲೆನಾಡ ಗೆಳೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವು ವೀಡಿಯೋಗಳನ್ನು ಇದೇ ಥರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ನೋಡಿ, ಇವಾಗ ಈ ವೀಲ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂಥೇಳಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಥರ ಒಂದು ವೀಲ್ ಇದು. ನಿಮ್ಮ ಒಂದು ಸಪೋರ್ಟ್ ಇದ್ರೇ ನಾನು ಈ ಥರ ವೀಡಿಯೋಗಳನ್ನು ಮುಂದುವರ್ಸೋಕ್ಕಾಗೋದು ಅಂತ ಹೇಳ್ತಾ, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.